ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತೆ ಭೈರವ ಯೋಗ ಭಾರತದ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿವರೆಗೆ ಸೈಕಲಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ. ಸದ್ಯಕ್ಕೆ ನಾವು ಗುಜರಾತ್ನ ಕಚ್ ಜಿಲ್ಲೆಯ ಲಖಪತ್ ಕೋಟೆನಲ್ಲಿದ್ದೀವಿ. ನೀವು ಈ ವಿಡಿಯೋ ಅರ್ಥ ಆಗಬೇಕು ಅಂದರೆ ಲಾಸ್ಟ್ ವಿಡಿಯೋನ ನೋಡ್ಕೊಂಬರ್ಬೇಕು. ದಯವಿಟ್ಟು ಹೋಗಿ ಲಾಸ್ಟ್ ವಿಡಿಯೋನ ನೋಡ್ಕೊಂಬನ್ನಿ. ಇದು ಬುಜ್ವಾರಿ ನಾಕು ಅಂತ ಕರಿತಾ ಇದ್ರು. ಭುಜ್ ಕಡೆಗೆ ಹೋಗುವಂತಹ ಒಂದು ನಾಕ ಅಥವಾ ಚೆಕ್ ಪೋಸ್ಟ್ ಅಂತ ಅರ್ಥ. ಇದು ಲಾಸ್ಟ್ ಕೋಟೆದು. ಇದಕ್ಕಿಂತ ಹಿಂದೆ ನಾನು ಅಲ್ಲಿ ಗುರುದ್ವಾರದಲ್ಲಿ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದೆ. ಗುರುದ್ವಾರದಲ್ಲಿ ಗುರುನಾನಕ್ ಅವರು 2 ಸಲ ಬಂದಿದ್ದರು. 2 ಸಲ ಬಂದಾಗಲೂ ಇಲ್ಲಿ ಉಳ್ಕೊಂಡಿದ್ರು. ಅವರು ನಿಮಗೆ ಗೊತ್ತಿರ್ಬೋದು, ಅವ್ರು ಆ್ಯಕ್ಚುಲಿ ಫುಲ್ ಆಲ್ಮೋಸ್ಟ್ ಒಂಥರ ಎಂಟೈರ್ ವರ್ಲ್ಡ್ನೇ ಒಂದು ಸಲ ಟ್ರಾವೆಲ್ ಮಾಡಿದ್ದಾರೆ. 2 ಸಲ ಟ್ರಾವೆಲ್ ಮಾಡಿದ್ರು ಅನಿಸುತ್ತೆ. ಸೊ ಅವರು ಟ್ರಾವೆಲ್ ಮಾಡುವಾಗ ಅವ್ರ ಧರ್ಮನೆಲ್ಲ ಹೇಳ್ತಾಯಿದ್ರು ಜನಗಳಿಗೆ, ಈ ಥರ ಇದೆ ಈ ಥರ ಇದೆ ಅಂತ. ಹಾಗೆ ಸಿಖ್ ಧರ್ಮ ಪಸರಿಸ್ತು. ಈಗೇನಿದೆ ಅಲ್ಲಿ ಬಿಲ್ಡಿಂಗ್ ಹೋದ 600 ವರ್ಷ ಹಳೆಯ ಕಟ್ಟಡ. ಈಗ ಹೊಸದಾಗಿ ಇನ್ನೊಂದು ಕಟ್ಟಡ ಹಿಂದೆ ಕಟ್ಕೊಟ್ಟಿದ್ದಾರೆ ಗೌರ್ಮೆಂಟವರು. ಇದು ಯುನೆಸ್ಕೋ ಹೆರಿಟೇಜಿಂದನೂ ಅವಾರ್ಡ್ ಪಡೆದಿದೆ. ಮೋಸ್ಟ್ ವೆಲ್ ಕನ್ಸರ್ವೇಟೆಡ್ ಮಾನ್ಯುಮೆಂಟ್ ಅಂತ. ಯಾಕಂದರೆ 600 ವರ್ಷ ಆದ್ರೂ ಅದನ್ನು ಚೆನ್ನಾಗೇ ಇಟ್ಕೊಂಡಿದ್ದಾರೆ. ಅದಕ್ಕೆ ನೀವು ಲಖಪತ್ಗೆ ಬಂದರೆ ಇದೇ ಗುರುದ್ವಾರದಲ್ಲಿ ಉಳ್ಕೋಬೋದು. ಇಲ್ಲಿ ನಿಮಗೆ ಊಟ ವಸತಿ ಎಲ್ಲನೂ ಉಚಿತವಾಗಿ ಸಿಗುತ್ತೆ. ನಿಜವಾಗ್ಲೂ ಈ ಗುರುದ್ವಾರದಲ್ಲಿ ನಿಮ್ಮನ್ನು ಗೌರವಯುತವಾಗಿ ನಡೆಸ್ಕೋತಾರೆ. ನನಗಂತೂ ತುಂಬ ಖುಷಿ ಆಯಿತು. ಈಗಿರುವಂತಹ ಗುರುದ್ವಾರವನ್ನು ಮರ ಮತ್ತು ಗಾರೆಯಿಂದ ನಿರ್ಮಾಣ ಮಾಡಿದ್ದಾರೆ. ಗುರುದ್ವಾರದ ಒಳಗಡೆ ಹಳೆಯ ಶೈಲಿಯ ಚಿತ್ರಣಗಳನ್ನ ಬಿಡಿಸಿದ್ದಾರೆ. ಗುರುನಾನಕ್ ಜಿ ಅವ್ರಿಗೆ ಸೇರಿದಂತಹ ವಸ್ತುಗಳನ್ನ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ಅದನ್ನು ಕೂಡ ನೋಡ್ಬೋದು. ಸೊ ಸಿಗ್ತಾ ಮುಂದೆ ಏನೋ ದಾರಿಯಲ್ಲಿ ಹಾಜಿಪುರ ದರ್ಗಾ ಬರುತ್ತೆ, ಎಲ್ಲ ಬರುತ್ತೆ. ಕೋಟೆ ವಿಶೇಷತೆ ಏನು ಅಂತಂದರೆ, ಕೋಟೆನಲ್ಲಿ ಎಲ್ಲ ಧರ್ಮದ ಜನರಿಗೆ ಧಾರ್ಮಿಕ ಸ್ಥಳಗಳನ್ನ ನಿರ್ಮಾಣ ಮಾಡಿದರು. ಇದು ಬರೀ ಹಿಂದೂಗಳಿಗೆಲ್ಲ, ಸಿಖ್ಖರಿಗೆ, ಪಾರ್ಸಿಗಳಿಗೆಲ್ಲ ಇಲ್ಲಿ ಒಳಗಡೆ ಜಾಗ ಮಾಡಿದ್ದಾರೆ. ಸೊ ಖುಷಿ ವಿಚಾರ. ಬಾಯ್ ಕಣ್ರು. ಇಲ್ಲಿಂದ ವೈಟ್ ರನ್ನು 76 ಕಿಲೋಮೀಟ್ರ್ ಇದೆ. 76 ಕಿಲೋಮೀಟ್ರ್ ತುಳಿಬೇಕು. ಭುಜ್ 116 ಕಿಲೋಮೀಟ್ರು. ಬೈರೌಂಡ್ ಸಿಸ್ಟಮ್ ಮಾಡಿಸ್ಬೇಕು, ನೀರು ತುಂಬ್ಕೋಬೇಕು. ಇಲ್ಲಿಂದ ಎಡಗಡೆಗೆ ಹೋಗ್ಬೇಕು. ಸ್ಟ್ರೈಟ್ ಅವ್ರು ನಮಗೆ ಭುಜ್ ಬರುತ್ತೆ. ಲೆಫ್ಟಿಗೆ ಹೋಗ್ಬೇಕು ನೋಡ್ರಪ್ಪ. ಮಸ್ತ್ ಮಜಾ ಇರ್ಬೋದು. ರೋಡಲ್ಲಿ ಹಳ್ಳಿಗಳು ಜಾಸ್ತಿ ಸಿಗ್ಬೋದು. ಹಾಜಿಪುರೇ 37 ಕಿಲೋಮೀಟ್ರ್ ಇದೆಯಾ. ಸತ್ತೆ ಇವತ್ತು ಸತ್ತೆ. ನೀರು ತುಂಬ್ಕೊಳ್ಳೋಣ ಇಲ್ಲಿ ಹೋಗ್ಬಿಟ್ಟು. ಯಾವುದೋ ಮನೆ ಇದೆ. ಮೇನ್ ರೋಡ್ ಬಿಟ್ಟು ಕೆಳಗೆ ಇಳಿಸಿದ್ರೆ ಬರೀ ಕಲ್ಲೇ. ಒಂದು ರೋಡ್ ಸರಿ ಇಲ್ಲ ಇಲ್ಲಿ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ, ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಭಯ್ಯ ಭೈರವ ಸುಮ್ಮನಿರಲೆ. ಭಯ್ಯ ಭಯ್ಯ ಯಾರು ಇಲ್ವಲ್ಲ ಗುರು ಈ ಊರಲ್ಲಿ. ಹಲೋ, ಅದು ದೇವಸ್ಥಾನ ಇದೆ ಗುರು. ನೀರು ತುಂಬ್ಕೊಳ್ಳೋಣ. ಸ್ವಾಮೀಜಿಗಳು ಕೂತವ್ರೆ. ಓ नमस्ते. पानी पानी नहीं है. पानी का पैर में तेरा उधर पीने का. पीने का ओके.
ದೊಡ್ಡ ದಂಡೆ ಬರ್ತಿದೆ. ಶೋ ಓಡ್ರ 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 ಅಜ್ಜಿ ಲೇ ಓಡ್ರ ಅಜ್ಜಿ ಸರ್ಕಲ್ರಲ್ಲಿ ಏಯ್ ಸರ್ಕಲ್ರ ನಿಮ್ಮ. ಇಲ್ಲಿಂದ ಆ್ಯಕ್ಚುಯಲ್ ಮರುಭೂಮಿ ಶುರು. ಹಿಂಗಿರುತ್ತೆ ಆ್ಯಕ್ಚುಯಲ್ ಮರುಭೂಮಿ. ನಾವು ರಾಯಸೇನ್ ಹೋಗ್ತಾ ಇನ್ನೂ ಸಖತ್ತಾಗಿರುತ್ತೆ. ಇವಾಗ ಸದ್ಯಕ್ಕೆ ಇದನ್ನು ನೋಡಿ ಮಸ್ತಿದೆ. ಭೈರವ ನೋ ಸೌಂಡ್, ಆರಾಮಾಗಿ ಮಲ್ಕೊಂಬಿಡು. ನೆಕ್ಸ್ಟು ಸ್ಟಾಪ್ ಬಂದಾಗ ಹೇಳ್ತೀನಿ, ಆರಾಮಾಗಿ ಮಲ್ಕೊ. ಇನ್ನೂ ಒಂದು ಸ್ಟಾಪ್ ದೂರ ಇದೆ, ಎಲ್ಲ ಡ್ರೈ ಆಗಿ ಹೋಗಿದೆ ಇಲ್ಲಿ ಏರಿಯಾ. ಇಲ್ಲಿ BOPಗಳಿರುತ್ತೆ, ಅಂದರೆ ಬಾರ್ಡರ್ ಔಟ್ ಪೋಸ್ಟ್ ಅಂತ. ಅದರಲ್ಲಿ ಯಾರೋ ಒಬ್ಬರು ರನ್ ಮಾಡ್ತಾವ್ರೆ. ಇಲ್ಲಿಂದ ಎಡಗಡೆಗೆ ಸ್ವಲ್ಪ ದೂರ ಹೋದರೆ ನಮಗೆ ಪಾಕಿಸ್ತಾನ ಸಿಗುತ್ತೆ. ಸೊ ಹಾಗಾಗಿ ಇಲ್ಲೆಲ್ಲ BSF ಅವ್ರದ್ದು ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ತುಂಬ ಓಡಾಡ್ತಾರೆ, ಅವ್ರ ಗಾಡಿಗಳಿರುತ್ತೆ. ಹಿಮಾಲಯದಲ್ಲಿ ಹೆಂಗೆ ಮಿಲಿಟ್ರಿ ಅವರು ಸಿಗ್ತಾರೋ ಲೇ ಲಡಾಖಲ್ಲಿ, ಹಾಗೆ ಇಲ್ಲೂ ಸಿಗ್ತಿರ್ತಾರೆ. ಇದೊಂದು 10 ಕಿಲೋಮೀಟ್ರ್ ರಸ್ತೆ ಹಿಂಗೆ ಇದೆ, ಫುಲ್ಲು ಓಪನ್ ಸ್ಪೇಸು, ಏನೂ ಇಲ್ಲ. ನಡುವೆ ಒಂದು ರೋಡ್ ಇದೆ. ಲುಕಿಂಗ್ ಗುಡ್. ಇನ್ನೂ ನೀರು ಜಾಸ್ತಿ ಇದೆ. ನೀವು ಜನವರಿ ತಿಂಗಳಂಗೆ ಬಂದರೆ ಇಲ್ಲಿ ತಡೀರಿ ತೋರಿಸ್ತೀನಿ. ಅಲ್ಲಿ ನೋಡ್ರಿ ನೀರು ಕಾಣಿಸ್ತೈತಲ್ಲ, ಇದೆಲ್ಲ ಫುಲ್ ಡ್ರೈ ಆಗಿರುತ್ತೆ, ಒಣಗಿರುತ್ತೆ. ಈ ರೋಡ್ ಇದೇ ಥರ 20 ಕಿಲೋಮೀಟ್ರ್ ಇದೆ. 20 ಕಿಲೋಮೀಟ್ರನ್ನ ಹಿಂಗೆ ಹೋಗಬೇಕು. ಮಸ್ತ್ ಮಜಾ ಬರುತ್ತೆ ಈ ರೋಡಲ್ಲಿ ಸೈಕಲ್ ಹೊಡಿಯೋಕ್ಕೆ. ಸೂಪರ್. ನಾವಿವಾಗ ಹಾಜಿಪೀರ್ಗೆ ಬಂದಿದ್ದೀವಿ. ಇಲ್ಲೇ ಒಂದು ದರ್ಗಾ ಇದೆ. ಸಾಧ್ಯ ಆದರೆ ಆ ದರ್ಗಾ ನೋಡಿಕೊಂಡು ಆಚೆ ಎಲ್ಲರೂ ಹೋಗಿ ಸ್ಟೇ ಮಾಡಬೇಕು. तो इधर दरगाह एंट्री. इधर कुछ होटल वगैरह है का उधर शायद मिलेगा. किधर होते खाते पहले तो होते नहीं खाना हाँ खा के निकल जाओ. दरगाह पे हो जाएगा सबके स्टे. दरगाह पे कहाँ कर देंगे वो जो है ना, कर देंगे. हाँ उनको बोलना कर दे. रहना तो रहने का भी कर देंगे. मतलब कुत्ता है ना, रहने का परमिशन नहीं देते शायद. वो तो उनको पूछ लेना, कर देंगे. आप लोग बात कर लो. स्टे का देख लो, वरना उधर खाने का तो मिल जाएगा. किधर मिल जाएगा? आरुक तो बिरयानी रख दरगाह करे दिन था. आरुक खाली तो करे कोनी दरगाह करे दिन था जैसे सुमार ना मानी खाए तक लेकर सुने तने लो नो ले डाउन. अब दरगाह पे बात कर लो, हो जाएगा. बात कर लो. ಇವನು ಅಕ್ಕಪಕ್ಕ ಇರೋನೆಲ್ಲ ಮಾತಾಡ್ಸ್ಕೊಂಡು ಕೂತ್ಕೊತಾನೆ. ಇವನೇನು ಜಗಳ ಆಡಲ್ಲ, ಬಟ್ ಅವ್ರು ಎದುರುಗಡೆ ಇರೋರು ಜಗಳ ಆಡ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಇಲ್ಲಿಗೆ, ಇದೇ ದರ್ಗಾಕ್ಕೆ. ಉಳ್ಕೊಳ್ಳೋಕ್ಕೆ ಏನೋ ಜಾಗ ಕೊಡ್ತಾರೆ ಅಂತ ಹೇಳ್ತವ್ರೆ, ನೋಡೋಣ. सलाम वालेकुम. आया कन्याकुमारी से और मेरे पास कुतरा है और उसको ट्रेनिंग दिया. मेरे को इधर रात रुकने का जगह मिलेगा? मिलता है? किस तरफ रुकना है? रूम खाली है. रूम खाली. पैसा देना पड़ता है? पैसा जो आपको लेना वो देना. हमारा भाड़ा क्या नहीं रहता. भाड़ा नहीं है ना? एक रात नाइट रुकना है. हाँ आज रात रुकना बस. ಇಲ್ಲಿ ದಾನ ಕೊಡ್ತಾ ಇದ್ದಾರೆ. ಅವ್ರ ತೂಕದ ಲೆಕ್ಕಕ್ಕೆ क्या दे रहे हो? ये मन्नत जो मन्नत मांगते हैं. ठीक है, इसके अंदर क्या है? शक्कर. शक्कर. ಸೊ ಅವ್ರ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ್ದು ಸಕ್ಕರೆ ಕೊಡ್ತಾ ಇದ್ದಾರೆ. ಅವ್ರು ತೂಕ ಹಾಕ್ಸ್ಕೊಂಡು ಇದನ್ನು ತಗೊಂಬಂದವ್ರು ಅನಿಸುತ್ತೆ. ನೋಡೋಣ
ಹಾಜಿಪುರ್ ಹಾಂ. ಸೊ ಅವ್ರು ಎಷ್ಟು ತೂಕ ಇರ್ತಾರೋ ಅಷ್ಟೇ ತೂಕದ್ದು ಸಕ್ಕರೆ ಅವರು ಹರಕೆ ಹೊತ್ಕೊಂಡಿರ್ತಾರೆ. ಅವರು ಹರಕೆ ನೆರವೇರಿದ ಮೇಲೆ ಅವ್ರು ಈ ಥರ ಸಕ್ಕರೆ ಕೊಡ್ತಾರೆ. ಇಲ್ಲ ಅವರು ಯಜಮಾನ್ರು ಸಿಕ್ಕವ್ರೆ, ಯಜಮಾನ್ರ ಹತ್ರ ಕೇಳೋಣ ಇಲ್ಲಿ ಏನು ದರ್ಗಾದ ವಿಶೇಷತೆ ಅಂತ. ಈ कच्छ में मुस्लिम के अंदर कच्छ में पूरे हिंदुस्तान में मशहूर है हाजीपीर बाबा। हाँ पूरा हिंदुस्तान वर्ल्ड में। हाँ लेकिन कच्छ का राजा है ये। कच्छ का राजा नहीं है, मतलब इधर है ना। कच्छ में मुस्लिम के अंदर बहुत ज्यादा होता है। मुस्लिम के ना हर कौम के अंदर हिंदू मुस्लिम हाँ सिख, हाँ, ईसाई, ठीक है ठीक है, सबके सब 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 बात है, कौमी एकता की जगह है। ठीक है। फिर भी इधर का जो देखते हैं ना, जो व्यवहार देखते हैं ना, पुजारी पुजारी मतलब मौलवी मौलाना बोलते हैं ना। हाँ पुजारी हम लोग छोटे बड़े 500 550 इंसान है। मुजावर मुजावर एक ही परिवार। और हमारा जो दादा था ना हाँ वो हयाती में हाजीपीर बाबा की खिदमत करता था। तो उनके वसत से हम सब खादिम एक ही परिवार है। एक ही परिवार। और जो भी यात्री आते हैं तो उनको पूरी व्यवस्था हम देते हैं, रहने के लिए, हाँ खाने पीने के लिए हाँ सब व्यवस्था हम उनको देते हैं। वो भी भाड़ा नहीं है उनका। हाँ वो जो भी है अपने खुशी से देते हुए आप ले लेते हैं। खाने पीने का भी सब देते हैं। ठीक है। और ये पूरा मुजावर का होता पूरा मुजावर परिवार, एक ही परिवार है, मुजावर परिवार का होता है। और कितना साल पुराना है दरगाह? ये 500 550 550। जब उधर पूरा लखपत पोर्ट से जब जी 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 व्यापार चलता था जी 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 तब वो इधर आया। राजा साई के टाइम हाँ इधर राजा नहीं बैठा था आज। राजा से ही। राजा से ना। ठीक है, मिलके बहुत खुशी हुआ। ओके। आपका मर्जी, ट्राई करो तो ट्राई करो। हाँ आराम से चलो। आराम से जाओ। हाँ जाओ नहीं ಹೊಡೆಯಕ್ಕೆ ಬರಲ್ಲ ತಡ್ರಿ. ಅರೆ ಅವ್ನು ಬೀಳಿಸ್ತಾನ ಪಕ್ಕ ಬಾಯ್, ಪಕ್ಕ ಬೀಳಿಸ್ತಾನ, ಪಕ್ಕ ಗ್ರಿಪ್ ಸಿಗಲ್ಲ ಬಾಯ್. ऊपर से ब्रेक हाँ. ನಮ್ಗೇನಪ್ಪ ಊಟದ್ದು ಮಲ್ಕೊಳ್ಳೋದು ಎರಡೇ ಪ್ರಾಬ್ಲಮ್ಮು. ಅದೆರಡ್ರದ್ದು ಆಯಿತು ಅಂದರೆ ನಮಗಿನ್ನೇನಿಲ್ಲ, ಜಾಲಿಯಾಗಿ ಮಲ್ಕೊಳ್ಳೋದಷ್ಟೇ. ಇಲ್ಲೆಲ್ಲ ರೂಮ್ ಕೊಡ್ತಾರಂತ ನಮ್ಗೆ ಇಲ್ಲೇ ರೂಮ್ ಕೊಡ್ತಾರೆ. ಸೊಳ್ಳೆ ಅಂದರೆ ಸೊಳ್ಳೆದು ಮರ ಇಲ್ಲಿ. ಟೀಕೆ ಚಲೇಗ. ನನಗೆ ಊಟಕ್ಕೆ ತೊಗೊಂಬಂದಿದ್ದಾರೆ. ಯಾರ್ಯಾರೆಲ್ಲ ಹೊರಗಡೆಯಿಂದ ಬರ್ತಾರೋ ಇಲ್ಲಿಗೆ ಅವ್ರಿಗೆ ಇವ್ರ ಫ್ಯಾಮಿಲಿಯವರು ಈ ಥರ ಊಟ ಕೊಡ್ತಾರೆ. ಈ ಬಾಕ್ಸಲ್ಲಿ ಊಟ ತೊಗೊಂಬಂದವ್ರೆ. ಥ್ಯಾಂಕ್ ಯು. ಇದು ರೊಟ್ಟಿ, ಇದು ಕೋಳಿ, ಇದು ಅನ್ನ, ಇದು ಮಜ್ಜಿಗೆ. ಸೊ ಇದು ಇವತ್ತು ನಮ್ಮದು ಊಟ. ತಿನ್ನು. ಸೊ ಐ ಆಮ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ರೆಕಾರ್ಡಿಂಗ್ ಇಟ್ಸ್ ಈಸಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇವಾಗ ಸ್ವಲ್ಪ ಕಮೆಂಟ್ಸ್ಗಳನ್ನ ನೋಡ್ಕೊಂಡು ಬರೋಣ. ಯುವರ್ ಬಿಗ್ಗೆಸ್ಟ್ ಸಪೋರ್ಟರ್ ಇಸ್ ಮೈ ಮದರ್. ದ ವೇ ಶಿ ಸಿಟ್ಸ್ ಡೌನ್ ವಿತ್ ದಟ್ ಎಕ್ಸೈಟ್ಮೆಂಟ್ ಟು ಸಿ ಯುವರ್ ವ್ಲಾಗ್ಸ್ ಆಫ್ಟರ್ ಹರ್ ಟೈರಿಂಗ್ ವರ್ಕ್. ಶಿ ಇವನ್ ಸೇಸ್ ಪೀಪಲ್ ಟು ಸಬ್ಸ್ಕ್ರೈಬ್ ಟು ಯುವರ್ ಚಾನಲ್. ಅಂದರೆ ಅವರು ತುಂಬ ಕೆಲಸ ಮಾಡಿ ಸುಸ್ತಾದಮೇಲೆ ನನ್ನ ವೀಡಿಯೋಗೋಸ್ಕರ ಕಾಯ್ತಿರ್ತಾರಂತೆ, ಮತ್ತು ಜನಗಳಿಗೂ ಹೇಳ್ತಾರಂತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಏನಂತಂದರೆ ನನ್ನ ವೀಡಿಯೋಸ್ನ ನಮ್ಮ ಅಮ್ಮನ ಯೂಟ್ಯೂಬಲ್ಲಿ ಕೂತ್ಕೊಂಡು ನೋಡೋಲ್ಲ, ಯಾಕಂತಂದರೆ ನಮ್ಮ ಅಮ್ಮಂಗೆ ಅದೆಲ್ಲ ಅಭ್ಯಾಸ ಇಲ್ಲ. ನೀವು ನನ್ನ ವೀಡಿಯೋ ನೋಡ್ತಿರೋದು ನಂಗೆ ಸಖತ್ ಖುಷಿ. ಈಶ್ವರವರು ಬರೀ ಸೈಕಲ್ ಮೇಲೆ 1000 ಕಿಲೋಮೀಟ್ರ್ ಬೈರೋನನ್ನು ಕರ್ಕೊಂಡು ಬ್ಲಾಗ್ ಮಾಡ್ತಿರೋಲ್ಲ. ಅಪಾಯಗಳನ್ನ ಸೌಕರ್ಯಗಳನ್ನ ಲೆಕ್ಸದೆ ಭಾರಿ ಡೇರಿಂಗ್ ಮಾಡ್ತಿದ್ದೀರಿ. ಮನೇಲಿ ಆರಾಮಾಗಿ ಕುಂತು ನಿಮ್ಮ ವೀಡಿಯೋಗಳನ್ನ ನೋಡಿ ಎಂಜಾಯ್ ಮಾಡ್ತಿದ್ದೀವಿ. ನಿಮಗೆ ಬೈರೋನ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್. ಜೈ ಕರ್ನಾಟಕ. ಮತ್ತೆ